ಖಂಡಿತ. ಸರ್, ಆರೋಗ್ಯ ಅಂತ ಬಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬಹಳ ಜಾಗೃತಿ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಈಗ ಒಂದು ಸೋಷಲ್ ಮೀಡಿಯಾ ಯುಗ ಅಂತ ಹೇಳ್ಬೋದು. ಒಂದು ರೀಲ್ನಲ್ಲಿ ಹೇಳ್ತಾರೆ ಅನ್ನ ತಿನ್ನಬಾರ್ದು, ಇನ್ನೊಂದು ರೀಲ್ನಲ್ಲಿ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ. ಅಂಥ ಸಂದರ್ಭದಲ್ಲಿ ವಾಟ್ ಈಸ್ ದ ಪರ್ಫೆಕ್ಟ್ ಲಿಕ್ವಿಡ್ ಆರ್ ಸಾಲಿಡ್ ಡಯಟ್ ಅದ್ರ ಬಗ್ಗೆನೂ ಸ್ವಲ್ಪ ಅಲ್ಲ, ನನ್ನ ಪ್ರಕಾರ ನಾವೇನು ಟ್ರೆಡಿಷ್ನಲ್ ಡಯಟ್ ಇಲ್ಲಿ ತಿಂತೀವಿ, ದಟ್ ಈಸ್ ದ ಬೆಸ್ಟ್ ಡಯಟ್. ಈಗಿನ ನಮ್ಮದು ರಿಸರ್ಚ್ ಇದೆ, ವಿ ಕಾಲ್ ಇಟ್ ಆಸ್ ಪ್ರೈಮಲ್ ಲಿವಿಂಗ್. ಸೊ ವಿ ಶುಡ್ ಈಟ್ ಫುಡ್ ಆ್ಯಸ್ ಕ್ಲೋಸ್ ಟು ವಾಟ್ ಅವರ್ ಎನ್ಸೆಸ್ಟರ್ಸ್ ವರ್ ಈಟಿಂಗ್. ಅಂದರೆ ನಮ್ಮ ಪೂರ್ವಜರು ಏನು ತಿಂತಿದ್ರು, ದ್ಯಾಟ್ ಈಸ್ ದ ಬೆಸ್ಟ್ ಡಯಟ್. ಯಾಕಂದರೆ ನಮ್ಮ ಜೀನ್ಸ್ ಹಂಗೆ ಇವಲ್ಯೂಷನ್ ಆಗಿದೆ. ಜೀನ್ಸು ಆಲ್ಮೋಸ್ಟ್ ಥೌಸಂಡ್ಸ್ ಲ್ಯಾಕ್ಸ್ ಆಫ್ ಇಯರ್ಸ್ನಲ್ಲಿ ನಾವೇನು ತಿಂದೀವಿ ಅದಕ್ಕೆ ನಮ್ಮ ಜೀನ್ಸ್ ಎಲ್ಲ ಅಡಾಪ್ಟ್ ಆಗಿದ್ದಾವೆ. ಈಗ ನಾವೇನು ಮಾಡ್ತೀವಿ, ಸೌತ್ ಕರ್ನಾಟಕನಲ್ಲಿದ್ದು ನಾರ್ತ್ ಇಂಡಿಯಾ ಊಟ ಮಾಡ್ತೀವಿ. ಸೊ ಆರ್ ಜೀನ್ಸ್ ನಾನ್ ವೆಜ್, ಕೆಲವರು ನಾನ್ ವೆಜ್ ತಿನ್ನೋದು ರೂಢಿ ಇರಂಗಿಲ್ಲ, ಅವರು ನಾನ್ ವೆಜ್ ಹೆಚ್ಚಿಗೆ ತಿಂತಾರೆ. ಸೊ ದೀಸ್ ಆರ್ ಇಫೆಕ್ಟಿಂಗ್, ದೀಸ್ ಜೀನ್ಸ್ ಆರ್ ನಾಟ್ ಅಡಾಪ್ಟೆಡ್ ಟು ಈಟ್ ಸಚ್ ಫುಡ್. ಸೊ ವಿ ಹ್ಯಾವ್ ಟು ಸ್ಟಿಕ್ ಟು ಅವರ್ ಬೇಸಿಕ್ಸ್. ಎರಡನೇದು ನೀವು ಹೇಳಿದ್ದು ರೈಸ್. ಈಗ ನೀವು ನೋಡಿರಬೇಕು, ಸೌತ್ ಇಂಡಿಯಾನಲ್ಲಿ ಪೀಪಲ್ ಆರ್ eating rice for centuries together. Yes, sir. But it is not caused problems to us. Oh. But as soon as we have started adopting different lifestyles, as soon as we have started doing different change in our diet, we have started becoming obese and diabetic. So we are not adopted to that. Rice is also a good food. Now when you ask me about food has to be balanced. ಅಂದರೆ ಎಲ್ಲ ಥರದ ನ್ಯೂಟ್ರಿಷನ್ ಇರಬೇಕು, ವಿಟಮಿನ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು. ರೈಸ್ ಈಸ್ ಅ ಗುಡ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್. ಆ್ಯಂಡ್ ದ ಪ್ರೋಟೀನ್ ಊಟ ನೀವು ಕೇಳಿದರೆ ನಾನ್ ವೆಜ್ನಲ್ಲಿರುತ್ತೆ, ಮಿಲ್ಕ್ ಚೀಸ್ನಲ್ಲಿರುತ್ತೆ, ಪನ್ನೀರ್ನಲ್ಲಿರುತ್ತೆ. ಸೊ ಪ್ರೋಟೀನ್ ಈಸ್ ಅನದರ್ ಸೋರ್ಸ್. ವಿಟಮಿನ್ಸ್ ಎಲ್ಲಿ ಇರುತ್ತೆ ಅಂದರೆ ಫ್ರೂಟ್ಸ್ನಲ್ಲಿರುತ್ತೆ, ತಪ್ಪದ ಪಲ್ಯ, ಹಸಿರು ಪಲ್ಯನಲ್ಲಿರುತ್ತೆ. ಸೊ ದೀಸ್ ಆರ್ ಡಿಫ್ರೆಂಟ್ ಫುಡ್ಸ್. ಇವು ಎಲ್ಲ ಸೇರಿ ನೀವು ಊಟ ಮಾಡಬೇಕು. ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ ಬಿಟ್ವೀನ್ ಆಲ್ ದ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಇನ್ನಿನ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ. ನೀವು ನಾರ್ತ್ ಕರ್ನಾಟಕ ಇಲ್ಲಾಂದರೆ ಇಲ್ಲಿ ಮಹಾರಾಷ್ಟ್ರ ಊಟ ನೋಡಿದರೆ ಬ್ಯಾಲೆನ್ಸ್ ಇರುತ್ತೆ. ಒಂದು ರೈಸ್ ಇರುತ್ತೆ, ಡಾಲ್ ಇರುತ್ತೆ, ಆಮೇಲೆ ಒಂದು ಸ್ವೀಟ್ ಸುಧಾ ಇರುತ್ತೆ, ಅದ್ರಾಗ ಕರ್ಗಿದ ಆಹಾರ ಸ್ವಲ್ಪ ಇರುತ್ತೆ. ಇಟ್ ಈಸ್ ನಾಟ್ ಮಚ್ ಬಟ್ ಸಮಥಿಂಗ್ ಇಸ್ ದೇರ್, ದಟ್ ಈಸ್ ಅ ಸೋರ್ಸ್ ಆಫ್ ಫ್ಯಾಟ್ಸ್. ಪ್ರೋಟೀನ್ ಏನಾದರೂ ಇದ್ದೇ ಇರುತ್ತೆ, ಸ್ಯಾಲಡ್ಸ್ ಇರುತ್ತೆ. ಸೊ ಇಟ್ ಈಸ್ ಅ ಬ್ಯಾಲೆನ್ಸ್. ಇನ್ಸ್ಟೆಡ್ ಆಫ್ just identifying one part of it that rice is bad or this is bad, you have to balance everything. And now in healthy portion you have to match. You have to take smaller portions and portions which are good enough for your body. Indulge ಮಾಡಬಾರ್ದು. ನಿಜ, ಇದು ಮಾತ್ರ ನಿಜ. ಆ್ಯಂಡ್ ಹೆಲ್ತ್ ಕಾನ್ಷಿಯಸ್ ಆಗಿರುವ ಇತ್ತೀಚಿನ ದಿನಗಳಲ್ಲಿ ಸ್ವಯಂ ಸೆಲ್ಫ್ ಮೆಡಿಕೇಟ್ ಮಾಡ್ತಾರೆ. ವಿಟಮಿನ್ಗಳ ಬಗ್ಗೆ ನೀವು ಹೇಳಿದ್ರಿ ಡಾಕ್ಟರ್ ಸರ್. ಯಾರಾದರೂ ಈಗ ಒಂದು ವ್ಯಾಯಾಮ ಆರಂಭ ಮಾಡಿದರೆ, ವ್ಯಾಯಾಮ ಮಾಡಿ ಇನ್ನೊಂದು ಸ್ವಲ್ಪ ದಿನ ಆಗಿರೋದಿಲ್ಲ, ಅವರು ಸ್ವತಃ ಮೆಡಿಕೇಷನ್ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿತ್ ರೆಸ್ಪೆಕ್ಟ್ ಟು ಬಹಳ ಟ್ರೆಂಡಿಂಗ್ ಆಗಿದೆ ಈಗ ಮಲ್ಟಿವಿಟಮಿನ್ಸ್ ಹಾಗೂ ಒಮೆಗಾ 3. ಇದು ಯಾರಿಗೆ ಅವಶ್ಯಕತೆ, ಇದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ. ಇಲ್ಲ, ಮಲ್ಟಿವಿಟಮಿನ್ಸ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್, ದೀಸ್ ಆರ್ ರಿಕ್ವೈರ್ಡ್ ಫಾರ್ ಆಲ್. ಎಲ್ಲರಿಗೂ ಬೇಕು. ಬಟ್ ಇಟ್ ಈಸ್ ದೇರ್ ಇನ್ ಆರ್ ಡಯಟ್. ಫಾರ್ ಎಕ್ಸಾಂಪಲ್, ಒಮೆಗಾ 3 ಫ್ಯಾಟಿ ಆಸಿಡ್ ಬೆಸ್ಟ್ ಸೋರ್ಸ್ ಇಸ್ ಫಿಶ್. But it is still there in vegetarian diet also. Okay. Vitaminsನಲ್ಲಿ ವಿಟಮಿನ್ B12 is not found in vegetarian diet. ಅದು ಬರೀ ನಾನ್ ವೆಜ್ ಡಯಟ್ನಲ್ಲಿ ಇರುತ್ತೆ. ಹೌದು. ಬಟ್ ದ್ಯಾಟ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ವಿತ್ ಲೆಗ್ಯುಮಿನಸ್ ಫುಡ್, ಅದೆಲ್ಲ ಇರುತ್ತೆ, ಅದರಲ್ಲಿ ಸಬ್ಸ್ಟಿಟ್ಯೂಟ್ ಇರುತ್ತೆ. ಬಟ್ ಈಚ್ ವಿಟಮಿನ್ ಅಂದರೆ ಇದನ್ನು ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಇದು ಪ್ರೋಟೀನ್, ನಮ್ಮ ಲಿಪಿಡ್ಸ್, ಫ್ಯಾಟ್ಸ್ ಏನಿರುತ್ತೆ, ಕಾರ್ಬೋಹೈಡ್ರೇಟ್ಸ್ ಏನಿರುತ್ತೆ, ದೀಸ್ ಆರ್ ಮ್ಯಾಕ್ರೋ, ಅಂದರೆ ಹೆಚ್ಚಿಗೆ ಕ್ವಾಂಟಿಟಿನಲ್ಲಿ ತಗೋಬೇಕು. ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸುದಾ ಎಲ್ಲರೂ ತಗೋಬೇಕು. ವಿಟಮಿನ್ಸ್ ಈಸ್ ಎಸೆನ್ಷಿಯಲ್. ನಮ್ಮ ಬಾಡಿದ್ದು ಏನು ಪ್ರಕ್ರಿಯೆ ಇರುತ್ತೆ, ಇಮ್ಯುನಿಟಿ ಇರಲಿ, ಮೆಟಬಾಲಿಸಮ್ ಇರಲಿ, ಇವು ಎಲ್ಲನಲ್ಲಿ ವಿಟಮಿನ್ಸ್ ಆರ್ ಇಂಪಾರ್ಟೆಂಟ್ ಪ್ರಿಕರ್ಸರ್ಸ್, ಆರ್ ದೇ ಆರ್ ಇಂಪಾರ್ಟೆಂಟ್ ಎನ್ಸೈಮ್ಸ್ ಆರ್ catalyst for these chemical reactions. So vitamins are required for every function of the body, and in some proportion you have to take it. ಆಮೇಲೆ ನಮ್ಮ ಊಟದೊಳಗೆ ವಿಟಮಿನ್ಸ್ ಇರಲಿ, ಐರನ್, ಕ್ಯಾಲ್ಶಿಯಮ್, ಇವೆಲ್ಲ ಎಲಿಮೆಂಟ್ಸ್ ಇರಲಿ, ದೇ ಆರ್ ಆಲ್ ಪ್ರೆಸೆಂಟ್ ಇನ್ ಸಫಿಷಿಯಂಟ್ ಕ್ವಾಂಟಿಟೀಸ್. ದಟ್ ಇಸ್ ವೈ ವಿ ಡೋಂಟ್ ಆಲ್ ಗೆಟ್ ಡೆಫಿಷಿಯಂಟ್. ಇದೇನು ಎಕ್ಸ್ಟ್ರೀಮ್ ಡಯಟ್ಸ್ ನಾವು ಮಾಡ್ತೀವಲ್ಲ, ಎಕ್ಸಾಕ್ಟ್ಲಿ, ಅಂದರೆ ಅದು ತಿನ್ನಬಾರ್ದು, ಬರೀ ನೀರಷ್ಟೇ ಕುಡಿಬೇಕು 24 ತಾಸು, ದೀಸ್ ಆರ್ ಎಕ್ಸ್ಟ್ರೀಮ್ ಡಯಟ್ಸ್. ಇದರಿಂದ ಮಾಲ್ ನರಿಶ್ಮೆಂಟ್ ಆಗಿ ಯು ಗೆಟ್ ಡೆಫಿಷಿಯನ್ಸಿ ಆಫ್ ದೀಸ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಂಡ್ ದಿಸ್ ಥಿಂಗ್. ದ್ಯಾಟ್ ಈಸ್ ಪ್ರಾಬ್ಲಮ್ಯಾಟಿಕ್. ಖಂಡಿತ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ.
ನಮಸ್ಕಾರ, ಸುಚಿತ್ರ ಅಂತ ಮಾತಾಡೋದು. ಸುಚಿತ್ರಾ ಅವರೇ, ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ನಮಸ್ಕಾರ ಮೇಡಮ್. ಡಾಕ್ಟರ್. ನಮಸ್ಕಾರ. ಹಲೋ, ಹಾ ನಮಸ್ಕಾರ ಮೇಡಮ್. ವಯಸ್ಸಾದವರು ಇರ್ತಾರಲ್ಲ, 70+ ಅವರಿಗೆ ಏನು ಒಂದು ಹೆಲ್ತ್ ಇಶ್ಯೂ ನಾರ್ಮಲಿ ಏನ್ ಬರ್ಬೋದು? ಎರಡನೇ ಪ್ರಶ್ನೆ, ನಿದ್ರೆ ಎಷ್ಟು ಮುಖ್ಯ ನಮ್ಮ ಹೆಲ್ತ್ಗೆ? ಎಷ್ಟು ಏಜ್ ವೈಸ್ ನಿದ್ರೆ ಅವರ್ಸ್? ಓಕೆ, ಫಸ್ಟ್ ಪ್ರಶ್ನೆ, ವಯಸ್ಸಾದವರಲ್ಲಿ ಯಾವ ರೋಗ ಹೆಚ್ಚಿಗೆ ಇರುತ್ತೆ ಅಂತ. 70. ಈಗ ನೋಡಿ, ನಮ್ಮ ವಯಸ್ಸು ಹೆಂಗೆ ಹೆಚ್ಚಿಗೆ ಆಗುತ್ತಲ್ಲ, ಹಂಗೆ ನಮ್ಮ ಫ್ಯಾಕಲ್ಟೀಸ್ ಎಲ್ಲ ವೀಕ್ ಆಗುತ್ತೆ, ಮಸಲ್ಸ್ ವೀಕ್ ಆಗುತ್ತೆ, ವಿಷನ್ ವೀಕ್ ಆಗುತ್ತೆ. ಅದರಿಂದ ಕೆಲವು ಡಿಸೀಸಸ್ ಆರ್ ವೆರಿ ಕಾಮನ್. ಅದರಲ್ಲಿ ಮಾಲ್ ನರಿಶ್ಮೆಂಟ್, ಅಂದರೆ ಊಟ ನಾವು ಸರಿಯಾಗಿ ಮಾಡೋದಿಲ್ಲ, ಬ್ಯಾಲೆನ್ಸ್ ಡಯಟ್ ಇರೋದಿಲ್ಲ ಆದವರಲ್ಲಿ. ದ್ಯಾಟ್ ಮಾಲ್ ನರಿಶ್ಮೆಂಟ್ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್. ಎರಡನೇದ್ದು, ಕಣ್ಣಿಗೆ ಸರಿ ಕಾಣಿಸೋದಿಲ್ಲ, ಕೆಲವು ಸಲ ಸ್ಟ್ರೆಂತ್ ಇರೋದಿಲ್ಲ ಕಾಲಿನಲ್ಲಿ. ಬೀಳೋದು ಸಂಖ್ಯೆ, ಫಾಲ್ಸ್ ಆರ್ ಮೋರ್ ಕಾಮನ್. ಅಂದರೆ ಬಿದ್ದು ಫ್ರ್ಯಾಕ್ಚರ್ ಆಗೋದು, ತಲೆ ನೋವಾಗೋದು, ತಲೆ ಬಾವಾಗೋದು, ಬ್ಲೀಡಿಂಗ್ ಆಗೋದು, ಇದು ಕೆಲವರಲ್ಲಿ ಹೆಚ್ಚಿಗೆ ಅಂತ ನಾವು ಎಲ್ಡರ್ಲಿನಲ್ಲಿ ಹೆಚ್ಚಿಗೆ ನೋಡ್ತೀವಿ. ಮೂರನೇದು, ಕಾಲ್ಮಡಿ ಪ್ರಾಬ್ಲಮ್ಸ್ ಆಗೋದು, ಅಂದರೆ ಕಾಲ್ಮಡಿ ಕಂಟ್ರೋಲ್ ಇರೋಂಗಿಲ್ಲ ಕೆಲವರಿಗೆ ಹೆಚ್ಚಿಗೆ ಆಗುತ್ತೆ. ಈ ಪ್ರಾಬ್ಲಮ್ಸು ಹೆಚ್ಚಿಗೆ ಆಗುತ್ತೆ. ಮೂರನೇದು, ಕ್ಯಾಟರಾಕ್ಟ್, ಅಂದರೆ ಕಣ್ಣಿನ ಪ್ರಾಬ್ಲಮ್ಸ್, ಕಣ್ಣಿನ ಮೇಲೆ ಪರಿ ಆಗೋದು, ಕ್ಯಾಟ್ರಾಕ್ಟ್ ಆಗೋದು, ಇದು ಸಂಭವ ಹೆಚ್ಚಿಗೆ ಇರುತ್ತೆ. ಮೂರನೇದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ಬ್ರೈನ್ ಪ್ರಾಬ್ಲಮ್ಸ್, ದೀಸ್ ಆರ್ ದೇರ್. ಇವು ಎಲ್ಲ ಎಲ್ಡರ್ಲಿ ಪಾಪ್ಯುಲೇಷನ್ನಲ್ಲಿ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ, ಆದವರಲ್ಲಿ ಪ್ರತಿಕಾರ ಶಕ್ತಿ ಕಡಿಮೆ ಇರುತ್ತೆ, ಇಮ್ಯುನಿಟಿ ಕಡಿಮೆ ಇರುತ್ತೆ. ಅದಕ್ಕೆ ಇನ್ಫೆಕ್ಷನ್ ಆಗೋ ಸಂಭವ ಹೆಚ್ಚಿಗೆ ಇರುತ್ತೆ. ಅದಕ್ಕೆ ಆ ವಯಸ್ಸಲ್ಲಿ ಹೆಚ್ಚಿಗೆ ಪ್ರಿಕಾಷನ್ಸ್ ತೊಗೋಬೇಕಂತ ನಾವು ಹೇಳ್ತೀವಿ. ಯೂಶ್ವಲಿ ಇಂಜುರಿ ಆಗೋದು ಜಾಸ್ತಿ ಇರುತ್ತೆ. ಭಾಳಷ್ಟು ಸಲ ನೀವು ಕೇಳಿರ್ಬೋದು, ಎಲ್ಡರ್ಲಿ ಪೇಷಂಟ್ಸ್ ಬೀಳ್ತಾರೆ, ಟಾಯ್ಲೆಟ್ಸ್ನಲ್ಲಿ ಬೀಳೋದು, ಬ್ಯಾಲೆನ್ಸ್ ತಪ್ಪೋದು, ಫ್ರ್ಯಾಕ್ಚರ್ಸ್ ಆಗೋದು, ಹಿಪ್ ಫ್ರ್ಯಾಕ್ಚರ್ ಆಗೋದು, ಇದು ಸಂಖ್ಯೆ ಹೆಚ್ಚಿಗೆ ಇರುತ್ತೆ. ಅದಕ್ಕೆ ತಕ್ಕ ನೀವು ಎಲ್ಲ ಪ್ರಿಕಾಷನ್ಸ್ ತಗೋಬೇಕು. ಅಂದರೆ ವಾಕಿಂಗ್ ಮಾಡುವಾಗ ಸಪೋರ್ಟ್ ತೊಗೊಂಡು ವಾಕ್ ಮಾಡಬೇಕು. ಯಾರಾದರೂ ಕೇರ್ ಟೇಕರ್ ಆಲ್ವೇಸ್ ನಿಮ್ಮ ಜೊತೆ ಇರಬೇಕು. ಕಣ್ಣಿನ ತ್ರಾಸಾಗಿದ್ದರೆ ವೈದ್ಯರ ಕಡೆ ಹೋಗಿ ಅದಕ್ಕೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಿ ಮತ್ತೆ ನಾರ್ಮಲೈಸ್ ಮಾಡಬೇಕು. ಇದನ್ನು ಬಿಟ್ಟರೆ ಮೆಮರಿ ಪ್ರಾಬ್ಲಮ್ಸ್, ಅಲ್ಝಮೈರ್ಸ್ ಡಿಸೀಸ್ ಇರಲಿ, ನಡೆಯುವ ಪ್ರಾಬ್ಲಮ್ಸ್, ಪಾರ್ಕಿನ್ಸನ್ಸ್ ಇರಲಿ, ಇವು ಕಾಮನ್ ಇದೆ. ಅದಕ್ಕೆ ನಮ್ಮ ಕಡೆ KLEನಲ್ಲಿ ಜಿರಾಟ್ರಿಕ್ ಕೇರ್ ಅಂತ ಒಂದು ನಾವು ವಿಭಾಗನ ಮಾಡಿದ್ದೀವಿ. ಅವ್ರು ಜಿರಾಟ್ರಿಕ್ ಕೇರ್ದವರು ಎಲ್ಡರ್ಲಿ ಪೇಷಂಟ್ಸನ್ನು ನೋಡಿ ಅವರಲ್ಲಿ ಸಂಭವ ಆಗೋ ಎಲ್ಲ ಪ್ರಾಬ್ಲಮ್ಸನ್ನು ಕಂಡು ಹಿಡಿದು ಅದನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಅಲ್ಲಿ ಬಂದು ನೀವು ಒಂದ್ಸಲ ಇವ್ಯಾಲ್ಯೂಯೇಷನ್ ಮಾಡಬಹುದು. ಎರಡನೇ ಪ್ರಶ್ನೆ ಅಬೌಟ್ ಸ್ಲೀಪ್, ಅವರ್ಸ್ ಆಫ್ ಸ್ಲೀಪ್. ಮೇಡಮ್, ಮಿನಿಮಮ್ ಮೇಡಮ್ ಅಟ್ ಯೋರ್ ಏಜ್ ಮಿನಿಮಮ್ 8 hours ಸ್ಲೀಪ್ ಬೇಕು ನಿಮಗೆ. ಅಂದರೆ ದ್ಯಾಟ್ ಈಸ್ ರೆಸ್ಟ್ಫುಲ್ ರೆಸ್ಟೋರೇಟಿವ್ ಸ್ಲೀಪ್. ಅದು ನಾವೇನು ಮಾಡ್ತೀವಿ, ಕೆಲವರಿಗೆ ಈಗ TV ನೋಡೋದು, ಮೊಬೈಲ್ ನೋಡೋದು, ಅದು ಹೆಚ್ಚಿಗೆ ಇದೆ. ಸೊ ಅರ್ಲಿ ಸ್ಟಾಪ್ ಮಾಡಿ, ಅದನ್ನು 8 o'clock ಸ್ಟಾಪ್ ಮಾಡಿ, 9-9:30 ನಿದ್ದೆ ಸ್ಟಾರ್ಟ್ ಮಾಡಿ. ಯು ಶುಡ್ ಹ್ಯಾವ್ ಅಟ್ ಲೀಸ್ಟ್ ಮಿನಿಮಮ್ 8 hours ಆಫ್ ರಿಸ್ಟೋರೇಟಿವ್ ಸ್ಲೀಪ್. ಅಂದರೆ ಬಾಡಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗಬೇಕು, ಅನ್ಇಂಟರಪ್ಟೆಡ್ ರಿಲ್ಯಾಕ್ಸಿಂಗ್ ಸ್ಲೀಪ್ ಇದ್ರೆ ಯು ವಿಲ್ ಹ್ಯಾವ್ ಅ ವೆರಿ ಗುಡ್. ಮೇಡಮ್, ಎವ್ರಿಬಡಿ ರಿಕ್ವೈರ್ಸ್ ಮಿನಿಮಮ್ 8 hours, 6 to 8 hours ಮಿನಿಮಮ್ ಆಗಬೇಕು. ಏಜ್ ಎವ್ರಿಬಡಿ ಇಟ್ ಈಸ್ ಇಂಪಾರ್ಟೆಂಟ್ ಟು ಸ್ಲೀಪ್. ಯಾಕಂದ್ರೆ ನಾವು ಇಡೀ ದಿವಸ ಏನು ಆಕ್ಟಿವಿಟೀಸ್ ಮಾಡ್ತೀವಿ ಅದನ್ನ ಬಾಡಿ ರಿಕವರ್ ಮಾಡ್ಬೇಕಂದ್ರೆ ನಿದ್ದೆನೇ ಒಂದು ಔಷಧ ಇದೆ. ಆ ನಿದ್ದೆನೇ ಇಲ್ಲ, ಅದಕ್ಕೆ ಇದೆಲ್ಲ ಹಾರ್ಟ್ ಅಟ್ಯಾಕ್ಸ್ ಆಗೋದು, ಸ್ಲೀಪ್ ಡಿಪ್ರೈವೇಷನ್ ಅಂತೀವಿ ನಾವು, ಹಾರ್ಟ್ ಅಟ್ಯಾಕ್ಸ್ ಆಗೋದು, ಆಂಗ್ಸೈಟಿ ಆಗೋದು, ಡಿಪ್ರೆಷನ್ ಆಗೋದು, ಇವೆಲ್ಲ ನಿದ್ದೆ ಸ್ಲೀಪ್ ಡಿಪ್ರೈವೇಷನ್ ಇಫೆಕ್ಟ್ ಇದಾವೆ. ಅದಕ್ಕೆ ಎಲ್ಲರೂ ಆ ಮೊಬೈಲ್ TV ಬಿಟ್ಟು ನಿದ್ದೆ ಸರಿ ಮಾಡಿದರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಡಿಸೀಸಸ್ ನಾವು ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇದೆಲ್ಲ ನಾವು ಕಡಿಮೆ ಮಾಡಬಹುದು. ಒಳ್ಳೆ ನಿದ್ರೆ ಇದ್ರೆ ಒಳ್ಳೆ ಆರೋಗ್ಯ ಕಾಪಾಡಬಹುದು. ಹೌದು, ಖಂಡಿತ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಸುಚಿತ್ರಾ ಅವರೇ ಕರೆ ಮಾಡಿದ್ದಕ್ಕೆ ಉತ್ತಮ ಪ್ರಶ್ನೆ ಕೇಳಿದ್ರು. ಸ್ನೇಹಿತರೆ, ತಾವು ಕೂಡ ಪ್ರಶ್ನೆಯನ್ನು ಕೇಳಬಹುದು. ಈ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ನೀವು ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.